ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರಿ ಎಲ್ಲರೂ? ಸೊ ಗಾಯ್ಸ್, ಇವತ್ತು ಭಾಳ ಒಂದು ಸಂಜೆ ಮೂಡ್ನಲ್ಲಿ ವ್ಲಾಗ್ಸ್ ಮಾಡಬೇಕು ಅಂತ ಮನಸ್ಸಿಗೆ ಭಾಳ ಒಂದು ಕ್ಯೂರಿಯಾಸಿಟಿ ಬಂತು ಗಾಯ್ಸ್. ಯಾಕೆಂದರೆ ಇವತ್ತು ವ್ಲಾಗ್ಸ್ ಮಾಡೋಣ ಅಂತ ತುಂಬ ದಿನ ಅಂದ್ಕೊಂಡಿದ್ದೆ. ಸೊ ಹೆಂಗೆ ಮಾಡೋದು ಯಾವ ಥರ ಮಾತಾಡೋದು ಅನ್ನೋದು ಭಾಳ ಕನ್ಫ್ಯೂಷನ್. ಯಾಕೆಂದರೆ ಹೊಸೊಬ್ಬರು ಗೊತ್ತಿರುತ್ತೆ ಯಾವ ಥರ ವ್ಲಾಗ್ಸ್ ಮಾಡಬೇಕಾದ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ಗಳು ಆಗ್ತವೆ. ಒಂಥರ ಹಂಚ್ಕೊಳೋದು ಜಾಸ್ತಿ, ಮಾತಾಡೋದು ಹೆಂಗಪ್ಪ, ಜನ ನೋಡಿ ಏನು ಅಂದ್ಕೊತಾರಪ್ಪ ಅನ್ನೋವಂಥದ್ದು. ಸೊ ಗಾಯ್ಸ್, ಇವತ್ತು ನಾನು 4-5 ವಿಡಿಯೋ ಹಾಕಿದ್ದೀನಿ ಗಾಯ್ಸ್. ಅದಾದ ಮೇಲೆ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ದೊಡ್ಡ ಪ್ರಾಬ್ಲಮ್. ಆ ಪ್ರಾಬ್ಲಮ್ಗೆ ನಿಜಕ್ಕೂ ಇವತ್ತಿಗೂ ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಅಂತಹ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದು. ಸೊ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಯಿತು ಗಾಯ್ಸ್. ಆ ಬೇಜಾರಿನಲ್ಲಿ ನಾನು ಇವತ್ತುವರೆಗೂ ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಏನೋ ಒಂದು ದೇವರು ವರ ಕೊಟ್ಟರೋ ಏನೋ ಗೊತ್ತಿಲ್ಲ. ಸೊ ಲಾಗ್ಸ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಸಂಜೆ ಆ ಟೈಮಲ್ಲಿ ಲಾಗ್ಸ್ ಮಾಡ್ತಾಯಿದ್ದೀನಿ. ಏನಾಯಿತು ಅಂತ ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ರು, ಯಾಕೆ ಲಾಗ್ಸ್ ಮಾಡ್ತಾಯಿಲ್ಲ ಅಂತ. ನಮ್ಮ ಸ್ನೇಹಿತರು ಕೆಲವೊಬ್ಬರು ಮತ್ತು ನಮ್ಮ ಫ್ಯಾಮಿಲಿಗಳು ಕೇಳ್ತಾಯಿದ್ರು, ಚೆನ್ನಾಗಿ ಮಾಡ್ತಿದ್ಯಾ, ಮಾಡು ಯಾಕೆ ಬಿಟ್ಟೆ, ಅವನ್ನೆಲ್ಲ ತಲೆಗೆ ಇಟ್ಕೋಬೇಡ ಅಂತ. ಸೊ ಏನಾಯಿತು ಅಂದರೆ ಗಾಯ್ಸ್, ಇದೇ ಆಗಸ್ಟು ಕಳೆದ ಸಾರಿ 14ನೇ ತಾರೀಕು ನಮ್ಮ ತಂದೆಯವರು ಭತ್ತ ಸಸಿ ನೋಡುವಂತಹ ಸಂದರ್ಭದಲ್ಲಿ ನೇಗಿಲು ಹೊಡಿತಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ತಂದೆಗೆ ಎದೆ ನೋವು ಕಾಣಿಸ್ಕೊಬಿಡುತ್ತೆ. ಅದಾದ ಮೇಲೆ ನಡೆದಿದ್ದು ನಿಜಕ್ಕೂ ಕಣ್ಣೀರಿನ ಕತೆ ಗಾಯ್ಸ್, ನಾನು ಅನುಭವಿಸಿರೋಂಥ ಕಣ್ಣೀರಿನ ಕತೆ. ಸೊ ಅಲ್ಲಿಂದ ಎದೆ ನೋವು ಕಾಣಿಸ್ಕೊಂಡು ಅದಾದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಇಮಿಡಿಯೇಟಾಗಿ ಆ ಒಂದು ಹಾಸನ್ಗೆ ರೆಫರ್ ಮಾಡಬೇಕು, ನೀವು ಹಾಸನ್ಗೆ ಹೋಗಬೇಕು ಅಂದರು. ಸೊ ಅದಾದ ಬಳಿಕ ಅಲ್ಲಿಂದ ಆಂಬುಲೆನ್ಸ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋದ್ವಿ, ಪ್ರೈವೇಟ್ ಹಾಸ್ಪಿಟಲು. ಅಲ್ಲಿ ನಮ್ಮ ಬ್ರದರ್ ಅವರ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲ್. ಅವರ ಆತ್ಮೀಯರು, ಅವರ ಡಾಕ್ಟ್ರು ಇದು ಮಾಡಿ ಫೋನ್ ಮಾಡಿ ಕೇಳಿದಾಗ ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಅವರಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅದಾದಮೇಲೆ ಚೆಕ್ ಮಾಡಿಸಿದಾಗ ಅವ್ರಿಗೆ ಎಂಜಿಯೋಗ್ರಾಮ್ ಮಾಡಿದಾಗ ಅವರಿಗೆ ಹಾರ್ಟಲ್ಲಿ ಹೋಲಿದೆ. ಸೊ ಉಸಿರಾಟಕ್ಕೆ ತೊಂದರೆ ಸಿಕ್ಕಾಬಿಟ್ಟೆ ಇದೆ, ಅವ್ರ ಜೀವಕ್ಕೆ ಅಪಾಯ ಇದೆ, ಸ್ಟಂಟ್ ಹಾಕ್ಸ್ಬೇಕು ಅಂದರು. ಹಾಗಾಗಿ ಸ್ಟಂಟ್ ಹಾಕ್ಸಿದ್ವಿ. ಸೊ ಅಲ್ಲಿಂದ ಗೈಸ್ ಆಗಸ್ಟ್ 14ನೇ ತಾರೀಕಿಂದ ನಮಗೆ ತುಂಬ ಕಷ್ಟಗಳು ಬಂದು, ಅದಾದ ಮೇಲೆ 5 ತಿಂಗಳಿಗೆ ನಮ್ಮ ತಾಯಿಗೆ ಅದೇ ಥರ ಸೇಮ್ ನಮ್ಮ ತಂದೆಗೆ ಯಾವ ಥರ ಆಗಿತ್ತು ಅದೇ ಥರ ನಮ್ಮ ತಾಯಿಗೂ ಕೂಡ ಆಗಿತ್ತು. ಸೊ ಈಗ ಇಬ್ಬರು ಕೂಡ ಪೇಷಂಟಾಗಿ ಯಾವುದೇ ಕೆಲಸ ಮಾಡೋಕ್ಕಾಗದೆ ಇವತ್ತು ರೆಸ್ಟಲ್ಲಿದ್ದಾರೆ. ಸ್ವಲ್ಪ ಎಲ್ಲದನ್ನು ಕೂಡ ಸಮಸ್ಯೆಗಳು ಹೆಂಗೆ ಬರುತ್ತೆ ಅಂದರೆ ಬಂದರೆ ಒಟ್ಟೊಟ್ಟಿಗೆ ಗಾಯ್ಸ್ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಇವತ್ತು ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ, ಅಷ್ಟು ಬೇಜಾರಲ್ಲಿದ್ದೀನಿ. ಸೊ ಇವತ್ತು ಯಾಕೋ ಲ್ಯಾಕ್ಸ್ ಮಾಡಬೇಕು, ತುಂಬ ದಿನ ಆಯಿತು ಲ್ಯಾಕ್ಸ್ ಮಾಡೋಣ, ಸುಮ್ಮನೆ ಕೂತ್ರೆ ಆಗಲ್ಲ ಗಾಯ್ಸ್. ಪ್ರತಿದಿನ ಪ್ರಾಬ್ಲಮ್ಸ್ಗಳು, ಇವಾಗ ದುಡಿಯೋರಿಲ್ಲ ಗಾಯ್ಸ್, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. 1 ರೂಪಾಯಿನೂ ಕೂಡ ಇವತ್ತು ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡುವಷ್ಟು ಪ್ರಾಬ್ಲಮ್ಮಲ್ಲಿ ನಾನು ಸಿಗಾಕೋಬಿಟ್ಟಿದ್ದೀನಿ. ಸೊ ಹಾಗಾಗಿ ಲಾಗ್ಸ್ ಮಾಡಬೇಕು, ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಸೊ ನಾವು ಮಾಡುವಂಥ ಕೆಲಸಗಳನ್ನು ನಾವು ಪ್ರತಿದಿನ ಮಾಡ್ತಾ ಹೋದರೆ ಸೊ ಏನು ಮಾಡೋಕ್ಕಾಗಲ್ಲ. ಸಮಸ್ಯೆಗಳು ಈ ಥರ ಮನುಷ್ಯನಿಗೆ ಬರದಲ್ಲೇ ಮರಕ್ಕೆ ಬರಲ್ಲ ಅನ್ನೋದು ನನಗೆ ಅರಿವಾಯಿತು. ಹಾಗಾಗಿ ಇರಲಿ ಅಂದ್ಕೊಂಡು ಬೇಜಾರಲ್ಲಿ ಆ ನೋವನ್ನು ಮನಸ್ಸಲ್ಲೇ ಇಟ್ಕೊಂಡು ಇವತ್ತು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಕ್ಲಾರಿಟಿ ವಿಡಿಯೋ ಆಗಿರುತ್ತೆ ಗಾಯ್ಸ್. ಏಕೆಂದರೆ ಯಾಕೆ ವ್ಲಾಗ್ಸ್ ಮಾಡ್ತಿಲ್ಲ, 4-5 ವಿಡಿಯೋ ಮಾಡಿದರು, ಚೆನ್ನಾಗಿ ಮಾಡಿದರು, ಸೊ ಸುಮ್ಮನೆ ಆಗ್ಬಿಟ್ರಲ್ಲ ಅನ್ನೋದು. ಸೊ ಇಂಥ ಸಮಸ್ಯೆಗಳು ಬಂದಾಗ ನಿಜಕ್ಕೂ ಮನಸ್ಸಿಗೆ ಹರ್ಟು ಸಿಕ್ಕಾಪಟ್ಟೆ ಬೇಜಾರಾದಾಗ ವ್ಲಾಗ್ಸ್ ಮಾಡೋಕ್ಕಾಗಲ್ಲ ಗಾಯ್ಸ್. ಅದರಲ್ಲೂ ಕೂಡ ವ್ಲಾಗ್ಸ್ ಮಾಡ್ತಾ ಇರ್ತೀವಿ. ಕೆಲವೊಂದಿಷ್ಟು ಆಪ್ತರು ಹಳ್ಳಿ ಕಡೆ ಭಾಳ ಒಂದು ಓಟಕಿಚ್ ಬುದ್ಧಿ ಅಂತಾರೆ ಗಾಯ್ಸ್, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಏನೋ ವ್ಲಾಗ್ಸ್ ಮಾಡ್ತಿದ್ದಾನೆ, ಹಳ್ಳಿ ಹುಡುಗ, ಬೆಳೆಸೋಣ, ಯಾರೂ ಕೂಡ ಮಾಡಲ್ಲ ಗಾಯ್ಸ್. ಕೆಲವೊಂದಿಷ್ಟು ಆತ್ಮೀಯರು ನೋಡಿದ್ರು ಕೂಡ ಲೈಕ್ ಕೊಡೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಗೈಸ್ ವ್ಲಾಗ್ಸ್ ಮಾಡಬೇಕಾದ್ರೆ. ಯಾಕೆಂದರೆ ಇವನೆಲ್ಲೇ ಒಂದು ಲೈಕ್ ಕೊಟ್ಬಿಟ್ರೆ ಬೆಳೆದು ಬಿಡ್ತಾನೋ, ದೊಡ್ಡ ಮಟ್ಟದಲ್ಲ ಸಾಧನೆ ಮಾಡಿಬಿಡ್ತಾನೇನೋ ಅಂತ ಒಂದು ಮನಸ್ಸು, ಕೀಳು ಮನಸ್ಥಿತಿಯನ್ನು ಹಳ್ಳಿ ಜನ ಕೆಲವರು, ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಕೆಲವರು ಅವರೆಲ್ಲರೂ ಈ ಥರ ಮಾಡ್ತಾರೆ. ಹಳ್ಳಿ ಕಡೆ ಬೆಳೆಯೋದಕ್ಕೆ ಭಾಳ ಕಷ್ಟ ಗಾಯ್ಸ್. ಯಾಕೆಂದರೆ ಹೊರ್ಗಡೆ ಅವ್ರು ಸಪೋರ್ಟ್ ಮಾಡ್ತಾರೆ, ಸಖತ್ತಾಗಿ ಮಾಡ್ತಿದ್ಯಾ, ಸರಿ ತಪ್ಪುಗಳನ್ನು ತಿದ್ದಿ ನೀ ಸಖತ್ತಾಗಿ ಮಾಡ್ತಿದ್ಯಾ, ಇದೇ ಥರ ಮಾಡು, ಹಿಂಗೆ ತಪ್ಪಿದೆ, ಇದು ಸರಿ ಇದೆ ಅನ್ನೋಂಥ ಬುದ್ಧಿವಾದಗಳನ್ನು ಹೇಳಿದ್ರೆ ನಮಗೂ ಕೂಡ ಈ ರೀತಿ ಮಾಡೋಣ, ಸಖತ್ ಪ್ರಾಬ್ಲಮ್ಸ್ ಆಗಿರೆ ಇರಲಿ ಮತ್ತೆ ಚೇಂಜ್ ಮಾಡ್ಕೊಳುವಂಥ ಅವಕಾಶಗಳು ಸಿಕ್ಕಿದಾಗ ನಾವು ಇನ್ನಷ್ಟು
ಯಾರು ತಪ್ಪನ್ನು ಹುಡುಕಿ ನಮ್ಗೆ ಹೇಳ್ತಾರೆ ಅದೇ ನಮಗೆ ಸ್ಫೂರ್ತಿ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು. ಸೊ ಅಂತಹ ಒಂದು ಒಳ್ಳೆ ಮಾತುಗಳನ್ನು ಹೇಳಲಿಕ್ಕೆ ಯಾರು ಕೂಡ ಹತ್ತಿರದವರು ಆತ್ಮೀಯರು ಯಾರು ಕೂಡ ಬಯಸಲ್ಲ, ಹೊರಗಡೆಯವ್ರು ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಏನೇ ಆಗಲಿ ಗಾಯ್ಸ್, ಸಪೋರ್ಟ್ ಮಾಡಲಿ ಬಿಡಲಿ, ನಾವು ಮಾಡೋ ಕೆಲಸನ ನಾವು ಪ್ರಯತ್ನವನ್ನು ನಾವು ದಿನನಿತ್ಯ ಮಾಡ್ತಾ ಹೋಗೋಣ. ಸೊ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ ಲಾಗ್ಸ್, ದಿನನಿತ್ಯ ಹೇಗೆ ಏನೆಲ್ಲ ಮಾಡ್ತೀವಿ ಮನೆಯಲ್ಲಿ. ಸೊ ನಾನು ಟ್ರಾವೆಲಿಂಗ್ ಮಾಡೋಕ್ಕಾಗಲ್ಲ ಗಾಯ್ಸ್, ಯಾಕೆಂದರೆ ನಾನು ಮುಂಚೆ ಟ್ರಾವೆಲಿಂಗ್ ಮಾಡ್ತಿದ್ದೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾಗ. ಇವತ್ತು ನೋಡಿ ನಾನು ಹಸುಗಳ ಜೊತೆ ಇವತ್ತು ನಾನು ಹಸು ಮೇಯ್ಸೋಕ್ಕೆ ಬಂದಿರೋವಂಥದ್ದು. ಯಾಕೆಂದರೆ ನಮ್ಮಲ್ಲಿ 4 ಹಸುಗಳಿದ್ದಾವೆ. ನಮ್ಮ ತಂದೆ ನಮ್ಮ ತಾಯಿ ಚೆನ್ನಾಗಿದ್ದಾಗ ಅವರು ಹಸುಗಳನ್ನ ಮೇಯ್ಸೋರು. ನಾನು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿದ್ದೆ, ಕಷ್ಟದ ಬಗ್ಗೆ ಗೊತ್ತಿರಲಿಲ್ಲ. ಇವತ್ತು ಆ ಕಷ್ಟ ಏನು ಅಂತ ಗೊತ್ತಾಗ್ತಿದೆ ನೋಡಿ. ಹಸುಗಳನ್ನ ಮೇಯಿಸ್ಕೊಂಡು ಇವತ್ತು ನಾನಿಲ್ಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ ನಾನಿವತ್ತು ಹೊರಗಡೆ ಹೋಗೋಕ್ಕಾಗಲ್ಲ, ನಮ್ಮ ತಂದೆ ತಾಯಿಗಳಿಗೂ ಇವತ್ತು ರೆಸ್ಟ್ ಕೊಡಬೇಕು ಅಂತ ಡಾಕ್ಟ್ರು ಕೂಡ ಹೇಳಿದ್ದಾರೆ, ಕೆಲಸ ಮಾಡಿಸ್ಬಾರ್ದು ಅಂತ. ಕೆಲಸನ ಮಾಡಿಸಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅವ್ರು ಭಾರ ಎತ್ತಂಗಿಲ್ಲ. ಯಾಕೆಂದರೆ ಸ್ಟಂಟ್ ಹಾಕಿರೋದು. ಸೊ ಒಬ್ಬರಿಗೆ ತೊಡೆ ಭಾಗದಲ್ಲಿ ನಮ್ಮ ತಂದೆಗೆ ಸ್ಟಂಟ್ ಹಾಕಿದ್ದಾರೆ, ಆಮೇಲೆ ಕೈಯಿಂದ ನರದಲ್ಲಿ ಸ್ಟಂಟ್ ಹಾಕಿದ್ದಾರೆ. ಹಾಗಾಗಿ ಅವರಿಗೆ ಭಾರ ಎತ್ತಬೇಡ ಅಂತ ಹೇಳಿದ್ದಾರೆ. ಸೊ ಅದೇನು ಜಾಸ್ತಿ ಒಂದು ವರ್ಷ ಏನಾಗಿಲ್ಲ ಗಾಯ್ಸ್, ಒಂದು 8 ತಿಂಗಳಾಗಿರ್ಬೋದು. ಇಬ್ಬರು ಒಂದು ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಇಬ್ಬರಿಗೂ ಕೂಡ ಆಗಿರುವಂಥ ಘಟನೆ. ಸೊ ಅಲ್ಲಿಂದ ಕೂಡ ಸಿಕ್ಕಾಪಟ್ಟೆ ನೋವಲ್ಲಿ ನಾನು ಇಲ್ಲಿವರೆಗೂ ಬಂದಿದ್ದೀನಿ, ಸಿಕ್ಕಾಪಟ್ಟೆ ಬೇಜಾರು ಕೂಡ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು, ಈ ರೀತಿಯ ಪರಿಸ್ಥಿತಿ. ಸೊ ಎಲ್ಲೂ ಕೂಡ ಹೊರಗಡೆ ಹೋಗೋಕ್ಕಾಗ್ತಿರಲ್ಲ. ನನ್ನ ಕೆಲಸ ಬರೀ ಬೆಳೆಯ ಹಸುಗಳನ್ನ ಕಟ್ಟಾಕೋದು, ಕಸ ಹಾಕೋದು, ಹಾಲು ಕರೆಯೋದು ಇಷ್ಟೇ ಆಗಿತ್ತು. ಸೊ ಇವತ್ತಿಗೂ ಕೂಡ ಪ್ರತಿಯೊಂದು ಕೆಲಸವನ್ನು ನಮ್ಮ ತಂದೆ ತಾಯಿಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಈಗ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾನು ಎಲ್ಲವನ್ನೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಗಾಯ್ಸ್, ನಿಮಗೆ ಗೊತ್ತಿರೋವಂಥದ್ದು. ಸೊ ಅದರಲ್ಲೂ ಕೂಡ ಇಂಥ ಒಂದು ಫ್ರೀ ಆದಂಥ ಸಂದರ್ಭದಲ್ಲಿ ವ್ಲಾಗ್ಸ್ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿ ಸೊ ಮಾಡ್ತಾ ಇರಬೇಕಾದ್ರೆ ಇಂಥ ಘಟನೆ ನಡೆದೋಯ್ತು. ಸೊ ದೇವರು ನಮ್ಮ ಮೇಲೇನೋ ಕೊಟ್ಟಿರೋ ಶಾಪನ ಏನೋ ಗೊತ್ತಿಲ್ಲ ಗಾಯ್ಸ್, ಈ ರೀತಿ ಆಗಿಬಿಟ್ಟಿದೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಮನೆಯಲ್ಲಿ ಯಾವ ಥರ ಆಗುತ್ತೆ, ಏನು ಇರುತ್ತೆ, ನಾವು ಡೈಲಿ ರೂಟೀನ್ನ ವ್ಲಾಗ್ಸ್ನ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದೊಂದು ಕಂಟೆಂಟನ್ನು ನಮಗೆ ಒಂದು ಇದೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಈ ರೀತಿ ಮಾಡಿ, ಆ ಥರ ಮಾಡಿ, ತಪ್ಪಿದರೆ ತಪ್ಪುಗಳನ್ನ ತಿದ್ದಿ, ಸರಿ ಇದ್ದರೆ ಸರಿ ಅಂತ ಇಂಥ ಒಂದು ಒಳ್ಳೆಯ ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿ ಅಂತ ನಾನು ಕೇಳ್ಕೊತೀನಿ ಗೈಸ್. ಇವತ್ತು ಸಂಜೆ ಟೈಮಲ್ಲಿ ವ್ಲಾಗ್ಸ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಪೋರ್ಟ್ ಮಾಡಿ. ಇದು ಜಸ್ಟ್ ಕ್ಲಾರಿಟಿ ವಿಡಿಯೋ ಆಗಿರುತ್ತೆ. ಯಾಕೆಂದರೆ ತುಂಬ ಜನ ನಮ್ಮ ಊರಲ್ಲಿದ್ದವರೆಲ್ಲ ಕೇಳ್ತಾಯಿದ್ರು ಗಾಯ್ಸ್, ಯಾಕೆ ವ್ಲಾಗ್ಸ್ ಮಾಡ್ತಾಯಿಲ್ಲ, ನೀನು ಚೆನ್ನಾಗಿ ಮಾಡ್ತಾ ಇದೆಯಾ, ನೀವು ನಿನಗೆ ಟ್ಯಾಲೆಂಟ್ ಇದೆ ಮಾಡು ಅಂತ. ಸೊ ಇವತ್ತು ಹಾಗಾಗಿ ಮಾಡೋಣ ಅಂದ್ಕೊಂಡಿದ್ದೆ, ತುಂಬ ದಿನ ಆಗಿತ್ತು. ಏನೇ ಮಾಡೋಕ್ಕೆ ಹೋದರೆ ಮಾಡೋಕ್ಕಾಗ್ತಿಲ್ಲ ಗೈಸ್, ತುಂಬ ಬೇಜಾರಾಗ್ತಿತ್ತು ಮನಸ್ಸಲ್ಲಿ. ಇವತ್ತು ಸಂಜೆ ಟೈಮು ಹಸುಗಳನ್ನ ಮೇಯಿಸ್ತಾ ಏನೋ ದೇವರು ಒಂದು ವರ ಕೊಟ್ಟರೇನೋ ಗೊತ್ತಿಲ್ಲ, ಮಾಡಬೇಕು ಅನ್ನಿಸ್ತು. ಹಾಗಾಗಿ ಇವತ್ತು ಮಾಡಿದ್ದೀನಿ. ಜಸ್ಟ್ ಕ್ಲಾರಿಟಿ ವಿಡಿಯೋ. ಇನ್ನು ಮುಂದಿನ ದಿನಗಳಲ್ಲಿ ಡೈಲಿ ರೂಟೀನು ಮಾಡ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕ್ಲಾರಿಟಿ ವಿಡಿಯೋನ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ ಗಾಯ್ಸ್, ಯಾಕೆಂದರೆ ತುಂಬ ಕಷ್ಟದಿಂದ ಬಂದಂಥ ವ್ಯಕ್ತಿ ನಾನು. ಸೊ ಎಲ್ಲವನ್ನು ಕೂಡ ಅನುಭವಿಸ್ಬೇಕಾಗುತ್ತೆ, ಇರಲಿ ಅದೆಲ್ಲ ಅನುಭವಿಸೋಣ. ಸೊ ದೇವರು ಮುಂದೊಂದು ದಿನ ಒಳ್ಳೆಯ ಅವಕಾಶಗಳನ್ನು, ಒಳ್ಳೆಯ ಒಂದು ಜವಾಬ್ದಾರಿ ಸಿಕ್ಕುತ್ತೆ ಅಂತ ಹೇಳ್ತಾ, ಸೊ ಗಾಯ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಏನೇ ಅಂದರೂ ಕೂಡ ತಲೆ ಕೆಡ್ಸ್ಕೊಳ್ಬೇಡಿ. ನಾನು ಏನೇ ಅಂದರೂ ಕೂಡ ತಲೆ ಕೆಡ್ಸ್ಕೊಳೋದು ಇಲ್ಲ ಗೈಸ್. ಆಡ್ಕೊಳೋರು ಆಡ್ಕೊತಾನೆ ಇರ್ತಾರೆ, ಹೊಗ್ಳ್ತಾರೆ ಇರ್ತಾರೆ. ಸೊ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಬೇಕು. ನಾವೇನು ಅಂದ್ಕೊಳ್ತೀವಿ ನಮ್ಮ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಗುರಿ ಗೈಸ್. ಜನ ಇವತ್ತು ಒಳ್ಳೇದು ಮಾಡಿದ್ರು ಆಡ್ಕೊತಾರೆ, ಕೆಟ್ಟದ್ದು ಮಾಡಿದ್ರು ಆಡ್ಕೊತಾರೆ. ನಾವು ಒಳ್ಳೇದು ಮಾಡ್ತಿದ್ದೆವು ಕೆಟ್ಟದ್ದು ಮಾಡ್ತಿದ್ದೆವು ಅಂತ ತಿಳ್ಕೊಂಡು ನಮ್ಮ ದಿನನಿತ್ಯದ ಒಂದು ಪ್ರಯತ್ನಗಳನ್ನು, ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಹೋಗೋಣ. ಸೊ ಗಾಯ್ಸ್ ಹಸುಗಳನ್ನ ಮೇಯಿಸ್ತಾ ಹೋಗ್ತಂತೆ ಭಾಳ ಖುಷಿಯಾಗುತ್ತೆ. ವಾತಾವರಣ ಹಳ್ಳಿ ಲೈಫು ಭಾಳ ಚೆಂದ ಗಾಯ್ಸ್. ಆದರೆ ಹಳ್ಳಿ ಜನ ಸರಿ ಇಲ್ಲ, ಹಳ್ಳಿ ಜನ ಸಪೋರ್ಟೇ ಮಾಡಲ್ಲ ಯಾರು ಕೂಡ. ಹಳ್ಳೀಲಿ ಬೆಳಿಬೇಕಂದ್ರೆ ಭಾಳ ಕಷ್ಟ. ಹೊರಗಡೆಯವ್ರು ಸಪೋರ್ಟ್ ಮಾಡ್ತಾರೆ, ಹಳ್ಳೀಲಿ ಕಷ್ಟ. ಹಾಗಾಗಿ
ಯಾರೆಲ್ಲ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಜಸ್ಟ್ ಈ ಕ್ಲಾರಿಟಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಎಲ್ಲರೂ ಸಪೋರ್ಟ್ ಮಾಡ್ಕೊಳ್ಳಿ. ಮುಂದಿನ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಗೈಸ್, ಡೈಲಿ ರೂಟೀನ್ ವಿಡಿಯೋಗೆ ನೀವು ಕೂಡ ಸಪೋರ್ಟ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಿ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು.